ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಜ್ಜಿ ಊರಿನಲ್ಲಿ ನಡೆದ ದೊಡ್ಡಮ್ಮ ತಾಯಿ ಹಬ್ಬ ಯಾವ ರೀತಿ ನಡೆಯುತ್ತೆ, ಇದರ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಊರಲ್ಲೂ ಕೂಡ ಒಂದು ಊರಿನ ಹಬ್ಬ ಇದ್ದೇ ಇರುತ್ತೆ. ನಮ್ಮ ಅಜ್ಜಿ ಊರಿನಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸುವಂತಹ ದೊಡ್ಡಮ್ಮ ತಾಯಿ ಹಬ್ಬ. ಇಡೀ ಊರಿಗೂರೇ ನೋಡಿ ಈ ರೀತಿ ತಂಬಿಟ್ಟನ್ನು ತೆಗೆದುಕೊಂಡು ಬಂದು ದೇವರಲ್ಲಿ ನಾವು ಪೂಜೆಯನ್ನು ಮಾಡಿಸ್ಕೋತೇವೆ. ನೋಡಿ, ಇಡೀ ಊರೇ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ತೆಗೆದುಕೊಂಡು ಈ ರೀತಿ ಬಂದಿದ್ದಾರೆ. ನೋಡಿ, ಊರ ಯಜಮಾನರುಗಳು ಎಲ್ಲರ ತಟ್ಟೆಯಲ್ಲಿರ್ತಕ್ಕಂಥ ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ಎಲ್ಲರ ತಟ್ಟೆಯಲ್ಲಿರ್ತಕ್ಕಂಥ ತಂಬಿಟ್ಟನ್ನು ಸ್ವಲ್ಪ ಮುರಿದುಕೊಂಡು ಎಲ್ಲರ ತಟ್ಟೆಯಲ್ಲೂ ಕೂಡ ಪೂಜೆಯನ್ನು ಅವರೇ ನೆರವೇರಿಸ್ಕೊಡ್ತಾರೆ. ನೋಡಿ, ಎಲ್ಲರ ತಟ್ಟೆಯಲ್ಲೂ ಕೂಡ ಕಾಯೆಲ್ಲ ಹೊಡೆದಿದೆ, ಪೂಜೆ ಎಲ್ಲ ಮುಗ್ದಿದೆ. ನೋಡಿ, ಈ ರೀತಿ ಅವರೇ ಬಂದು ಎಲ್ಲವನ್ನು ತೆಗೆದುಕೊಂಡು ಪೂಜೆಯೆಲ್ಲ ಮುಗಿಸಿಕೊಡ್ತಾರೆ. ಈ ದೇವಿಯು ತುಂಬ ಶಕ್ತಿಶಾಲಿ ದೇವಿಯಾಗಿರುತ್ತೆ. ನೀವು ಏನೇ ಬೇಡಿಕೊಂಡರೂ, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಮನಪೂರ್ವಕವಾಗಿ ಬೇಡಿಕೊಂಡರೆ, ದೇವಿಯಲ್ಲಿ ಮೊರೆಯನ್ನು ಒತ್ತಿದರೆ, ಹರಕೆಯನ್ನು ಕಟ್ಟಿಕೊಂಡರೆ ದೇವಿಯು ನೆರವೇರಿಸುತ್ತಾಳೆ. ತುಂಬ ಶಕ್ತಿಶಾಲಿಯಾದ ದೇವತೆ ಇದಾಗಿರುತ್ತೆ. ಪೂಜೆ ಮುಗಿದ ನಂತರ ಇದಕ್ಕೆ ಕೋಳಿಯನ್ನು ಕೂಡ ಬಲಿಯನ್ನು ನೀಡುತ್ತೇವೆ. ಮೊದಲಿಗೆ ಪೂಜೆಯ ಅನಂತರ ನಾವು ಕೋಳಿಯನ್ನೆಲ್ಲ ಬಲಿ ಕೊಟ್ಟು ದೇವಿಗೆ ಅರ್ಪಿಸಿ ಪೂಜೆಯನ್ನು ಮುಗಿಸುತ್ತೇವೆ. ನೋಡಿ, ಎಲ್ಲರೂ ಕೂಡ ಯಾವ ರೀತಿ ಕೋಳಿಯನ್ನು ಅರ್ಪಿಸಲು ನಿಂತಿದ್ದಾರೆ ಎಂದು. ಅಲ್ಲಿ ಮರ ಕಾಣಿಸ್ತಿದೆ ಅಲ್ವಾ, ಒಂದು ದೊಡ್ಡದಾಗಿ ಮರ ಕಾಣಿಸ್ತಿದೆ ಅಲ್ವಾ, ಅಲ್ಲಿನೇ ನಾವು ದೊಡ್ಡಮ್ಮ ತಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಎಲ್ಲರಿಗೂ ನೋಡಿ ಮಂಗಳಾರತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಊರಿನ ಯಜಮಾನರುಗಳೇ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೋಡಿ, ನಾವೆಲ್ಲ ಈ ರೀತಿ ನಿಂತು ದರ್ಶನವನ್ನು ನೋಡೋದಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಊರಿನಲ್ಲಿ ಯಾವ ರೀತಿ ದೊಡ್ಡಮ್ಮ ತಾಯಿ ಹಬ್ಬನ ಆಚರಿಸ್ತಾರೆ ಅಥವಾ ಈ ರೀತಿ ತಂಬಿಟ್ಟಿನ ಹಬ್ಬ ಇದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಮರ ಕಾಣಿಸ್ತಿದೆ ಅಲ್ವಾ, ಇದ್ರ ಕೆಳಗಡೆ ನಾವು ದೊಡ್ಡಮ್ಮ ತಾಯಿಯನ್ನು ಕೂರಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ನಮ್ಮ ಅಜ್ಜಿ ಮನೆ, ಇವರು ನಮ್ಮ ಆಂಟಿ ಇಬ್ಬರೂ ಕೂಡ. ಇದು ನಮ್ಮ ಅಜ್ಜಿ, ಇದು ನನ್ನ ಕೊನೆ ತಂಗಿ, ಇದು ನಮ್ಮ ಆಂಟಿಯ ಅಮ್ಮ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.